ಪಾವಗಡದ ಸೋಲಾರ್ ಪಾರ್ಕ್ನಲ್ಲಿ ಬ್ಲಾಸ್ಟ್ ಕೇಸ್ 6 ಜನರ ಮೇಲೆ ಎಫ್ಐಆರ್ ದಾಖಲು. ಪಾವಗಡ ತಾಲೂಕಿನ ತಿರುಮಣಿ ಬಳಿಯ ಸೋಲಾರ್ ಪಾರ್ಕ್ನ ನಿರ್ಮಾಣದ ಜಾಗದಲ್ಲಿ ಸಂಭವಿಸಿದ ಬ್ಲಾಸ್ಟ್ನಿಂದಾಗಿ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ರೆ ಮತ್ತೋರ್ವ ಕಾರ್ಮಿಕ ಗಂಭೀರ ಗಾಯಗೊಂಡಿದ್ರು. ದುರಂತದಲ್ಲಿ ಕಾರ್ಮಿಕ ಸಾವನ್ನಪ್ಪಿದ ಹಿನ್ನೆಲೆ ಸ್ಥಳಕ್ಕೆ ಎಸ್ಪಿ ಅಶೋಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ 6 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಹೆಚ್ಚಿನ ತನಿಖೆಗೆ ಎಸ್ಪಿ ಆದೇಶ ನೀಡಿದ್ದಾರೆ. ತಿರುಮನಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ RHMನಲ್ಲಿ ಅಂತ ಒಂದು ಹಳ್ಳಿಯಲ್ಲಿ ಒಂದು ಸೋಲಾರ್ ಪ್ಲಾಂಟ್ ಹೊಸದಾಗಿ ಬರ್ತಾ ಇದೆ. ಒಂದು ಪ್ರೈವೇಟ್ ಕಂಪನಿಯಿಂದ ಆಯೋಜಿಸಲಾಗಿದೆ. ಅದರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಒಂದು ಎಕ್ಸ್ಪ್ಲೋಷನ್ ಆಗಿರೋದು ಮಾಹಿತಿ ಕಂಡು ಬಂದಿದೆ ನಿನ್ನೆ. ಸೊ ಇಮಿಡಿಯೇಟ್ ಆಗಿ ಸ್ಪಾಟಿಗೆ ಪೊಲೀಸರು ಮತ್ತು ಫೈರ್ ಆ್ಯಂಡ್ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇವರೆಲ್ಲ ಹೋಗಿದ್ದರು. ಸೊ ನಾವು ಸಮೇತ ಸ್ಪಾಟಿಗೆ ವಿಸಿಟ್ ಮಾಡಿದ್ವಿ. ಸೊ ಸ್ಪಾಟಲ್ಲಿ ಎಕ್ಸ್ಪ್ಲೋಷನ್ ಆದ ತಕ್ಷಣ ಒಬ್ಬರು ಬಸವರಾಜ್ ಅನ್ನೋರು ಸ್ಪಾಟಲ್ಲಿ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಶಿವಯ್ಯ ಅನ್ನೋ ಒಬ್ಬ ವ್ಯಕ್ತಿ ಇಂಜೂರ್ ಆಗಿದ್ದಾರೆ. ಅವರು ಶಿವಯ್ಯನವ್ರು ಇಮಿಡಿಯೇಟ್ ತಕ್ಷಣವಾಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಒಂದು ಪೊಲೀಸ್ ಕಡೆಯಿಂದ ಒಂದು ಕಂಪ್ಲೇಂಟ್ ತೊಗೊಂಡು FIR ಮಾಡಿದ್ವಿ. ಆ್ಯಂಡ್ ಅಲ್ಲಿ ಲೈಸೆನ್ಸ್ ಇಲ್ಲದೆ ಬ್ಲಾಸ್ಟಿಂಗ್ ಮಾಡ್ತಾ ಇರುವ ವಿಚಾರ ಕಂಡು ಬಂದಿರೋದ್ರಿಂದ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಸ್ಪಾಟಿಗೆ ಬಂದಿರುವ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಕಡೆಯಿಂದ ನಾವು ಒಂದು 50ರಿಂದ 60 ಜೆಲ್ ಟ್ಯೂಬ್ಸ್ ಸೀಸ್ ಮಾಡಲಾಗಿದೆ. ಜೊತೆಗೆ ಕಾರ್ಡೆಕ್ಸ್ ಕೇಬಲ್ ಏನಿರುತ್ತೆ ಬ್ಲಾಸ್ಟಿಂಗಿಗೆ ಅದು ಆ್ಯಂಡ್ 6 ಡೆಟೋನೇಟರ್ಸ್. ಸೊ ಇವೆಲ್ಲ ಅಲ್ಲಿ ಸ್ಪಾಟಿಂದ ಸೀಸ್ ಮಾಡಲಾಗಿದೆ. ಸೊ ಈಗ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಇದು ಎಲ್ಲಿಂದ ಸೋರ್ಸ್ ಮಾಡಲಾಗಿದೆ, ಹೆಂಗೆ ಮಾಡಿದರೆ, ಏನು ಮಾಡಿದರೆ ಅನ್ನೋದು ನಾವು ಇನ್ವೆಸ್ಟಿಗೇಷನಲ್ಲಿ ಮಾಡಿ ಕ್ರಮ ತಗೊಳ್ತೀವಿ. ಇನ್ವೆಸ್ಟಿಗೇಷನಲ್ಲಿ ನಾವು ಇದು ತಿಳ್ಕೊಳ್ತೀವಿ. ಜನರಲಿ ಸೋಲಾರ್ ಪ್ಯಾನಲ್ಸ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಬ್ಲಾಸ್ಟಿಂಗ್ ಅವಶ್ಯಕತೆ ಇಲ್ಲ ಅನ್ನೋದು ಕಂಡು ಬಂದಿದೆ. ಈಗ ಏನು ಕನ್ಸ್ಟ್ರಕ್ಷನಲ್ಲಿ ಏನಾದರೂ ಮಾಡಿದರೆ ಈ ಥರ ಅನ್ನೋದು ನಾವು ಚೆಕ್ ಮಾಡಿದ್ವಿ. ಇನ್ನು ಬೆಟ್ಟವನ್ನ ಬ್ಲಾಸ್ಟ್ ಮಾಡಲು ಜಿಲೆಟಿನ್ ಅನ್ನ ಬಳಸಿಕೊಂಡಿದ್ದರಿಂದ ದುರಂತ ಸಂಭವಿಸಿದೆ ಎಂದು ಶಂಕಿಸಲಾಗಿದ್ದು ಪೊಲೀಸರು ಹೆಚ್ಚಿನ ಕಾಳಜಿ ವಹಿಸಿ ತನಿಖೆಗೆ ಮುಂದಾಗಿದ್ದಾರೆ. ಬಂಡೆ ಸ್ಫೋಟಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂಬುದಾಗಿ ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ. KSPSCL AEE ಮಹೇಶ್ ಕಾನೂನುಬಾಹಿರ ಚಟುವಟಿಕೆ ನಡೆಸಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದ್ದು ಅವರ ತಲೆದಂಡವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ TV, ಪಾವಗಡ.